ಅವಳಿಷ್ಟು ಸ್ವೀಟ್ ಹುಡುಗಿ ಗೊತ್ತಾ. ನಾನೊಬ್ಬ ಆರ್ಡಿನರಿ ಹುಡುಗ. ಅವಳಿಗೆ ನನ್ಗಿಂತ ಒಳ್ಳೆ ಪಾರ್ಟ್ನರ್ ಸಿಕ್ಕೇ ಸಿಗ್ತಾನೆ. ಆದ್ರೆ ನನಗೆ ಅವಳಂತ ದೇವತೆ ಸಿಗಲ್ಲ ಅಮ್ಮ. ತರುಣ, ಯಾಕೋ ಹೀಗೆ ಮಾತಾಡ್ತಿದ್ಯಾ? ನೀನು ಕೂಡ ಬಂಗಾರದಂತ ಹುಡುಗ ಮಗ್ನೆ. ನೋ ಮಾಮ್, ಐ ಡೋಂಟ್ ಥಿಂಕ್ ಸೊ. ಅವಳು ತನ್ನ ಅಣ್ಣ ಮತ್ತೆ ಅಪ್ಪನಿಗೆ ನಮ್ಮ ಬಗ್ಗೆ ಮಾತಾಡಕ್ಕೆ ಹೆಸಿಟೇಟ್ ಮಾಡ್ತಿದ್ದಾಳಂದ್ರೆ ಅದು ಕಾರಣ ನಾನೇ ಅಮ್ಮ. ಅವಳು ನನ್ನನ್ನು ಇಷ್ಟಪಡುವಂಥ ಯಾವ ಕ್ವಾಲಿಟೀಸು ನನ್ನಲ್ಲಿ ಇಲ್ಲ ಅಮ್ಮ. ಯಾರಿಗೂ ಬೇಡ ನಾನು. ಹೀಗಿರ್ಬೇಕಾದ್ರೆ ಅವಳನ್ನ ಯಾಕಮ್ಮ ನನ್ನ ಜೊತೆ ಕೊಟ್ಟು ಮದುವೆ ಮಾಡ್ಕೋತಾರೆ? ಮಾಮ್, ಅವಳು ನನ್ನ ಮರೆತುಬಿಟ್ಟು ಮೂವ್ ಆನ್ ಆಗೋದೇ ಅವಳಿಗೆ ಒಳ್ಳೇದು. ಅದೇ ಅವಳ ಫ್ಯೂಚರ್ಗೆ ಒಳ್ಳೇದಮ್ಮ. ತರುಣ, ಹೀಗೆಲ್ಲ ಮಾತಾಡ್ಬೇಡ್ವೋ. ಶಾನ್ವಿ ತುಂಬಾ ಒಳ್ಳೆ ಹುಡುಗಿ. ಅವಳ ಕೈಲಿ ನಿನ್ನನ್ನ ಬಿಟ್ಟು ಬದುಕಕ್ಕೆ ಆಗಲ್ಲ. ಬೇಕಾದ್ರೆ ನೋಡ್ತಾ ಇರೋ. ನಾನು ಇಷ್ಟು ಸೆಲ್ಫಿಶಾ? ನನ್ನ ಭಯದಿಂದ ತರುಣ್ಗೆ ಇಷ್ಟು ಹರ್ಟ್ ಆಗ್ತಿದೆ. ಇಲ್ಲ, ಅವನ್ನ ಇನ್ಮೇಲೆ ಹೀಗಿರೋಕ್ ನಾನು ಬಿಡಲ್ಲ. ಈಗಲೇ ಹೋಗಿ ಅಪ್ಪನಿಗೆ ಸತ್ಯ ಹೇಳ್ಬಿಡ್ತೀನಿ. ನನ್ನ ರಿಲೇಶನ್ಶಿಪ್ಗೆ ಜಸ್ಟಿಸ್ ಕೊಡ್ತೀನಿ. See that mom? ಇದು ಪಕ್ಕ ವರ್ಕ್ ಆಗಿದೆ. ಶಾನ್ವಿ ಈಗ ಫುಲ್ ಸೆಂಟಿ ಆಗಿದ್ದಾಳೆ. ಇವತ್ತು ರಾತ್ರಿ ಮನೇಲಿ ಒಂದು ಬಾಂಬ್ ಸಿಡಿಯೋದಂತರೂ ಗ್ಯಾರಂಟಿ. ಶಭಾಷ್ ಮಗ್ನೆ, ಅದ್ಭುತ ನಟ ಅಂತ ನಿರೂಪಿಸ್ಬಿಟ್ಟೆ. ಆ ಹುಚ್ಚು ಶಾನ್ವಿ ಶರತ್ತು ಮುಂದೆ ಹೋಗಿ ನಿಂತ್ಕೊಂಡು, ಅಣ್ಣ ನಾನು ತರುಣ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ತಂಗಿನೂ ಮಗಳನ್ನು ತುಂಬಾ ಪ್ರೀತಿ ಮಾಡ್ತಿರೋ ನಮ್ಮ ಅಣ್ಣ ಮತ್ತೆ ಶರತ್ತು, ಇಲ್ಲ ಮಗಳೇ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಕಣೋ, ನಿನ್ ಜೊತೆ ಮದ್ವೆ ಮಾಡಿಸ್ತಾರೆ, ನೋಡ್ತಾ ಇರು. ಆಗ ನಾನು ನೀನು ನಿಮ್ಮಪ್ಪ ಈ ಅರಮನೆನ ಆಳ್ಲೇಬೇಕು. ಏನಂತೀಯ? ಎಕ್ಸಾಕ್ಟ್ಲಿ ಮಾಮ್, ಎಕ್ಸಾಕ್ಟ್ಲಿ. ಈಗ ಶರತ್ತು ನಮ್ಮಿಬ್ರು ಮಧ್ಯ ಹೇಗೆ ಬರ್ತಾನೆ ಅಂತ ನಾನು ನೋಡೇ ಬಿಡು. ಕೊಡು, ಹೈ ಫೈ ಕೊಡು.